ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ, ಅದನ್ನ ತೋರಿಸ್ತಿದ್ದೀನಿ. ಆ್ಯಂಡ್ ಆಲ್ರೆಡಿ ಇವಾಗ ನಿಮಗೆ ತಮಿಳ್ ನೋಡಿರ್ತೀರ, ನಿಮ್ಗೆ ಗೊತ್ತೇ ಆಗಿರುತ್ತೆ ಏನಂತ. ಸೊ ಲೆಟ್ ಸ್ಟಾರ್ಟ್. ಸುಮ್ಮನೆ ಇದಕ್ಕೆ ಟೈಮ್ ವೇಸ್ಟ್ ಮಾಡೋಣ. ಆ್ಯಂಡ್ ಇನ್ನೊಂದೇನು ರಿಕ್ವೆಸ್ಟ್ ಅಂತಂದರೆ, ನನಗೆ ಸ್ವಲ್ಪ ನೆಗಡಿ ಆಗಿಬಿಟ್ಟು ಧ್ವನಿ ಹಾಳಾಗಿದೆ. ಸ್ವಲ್ಪ ನಿಮಗೆ ಕಿರಿಕಿರಿ ಆಗಿರುತ್ತೆ ನಂಗೆ ಗೊತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ ಗೈಸ್, ನಾನು ಈ ಸ್ವಲ್ಪ ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ. ಇದನ್ನ ಏನು ಎಂತ ಇದ್ರ ರಿವ್ಯೂ ತೋರಿಸಿ ಇದ್ರ ಬಗ್ಗೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ನಾನು ಇದನ್ನ ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ಯೂಸ್ ಮಾಡಿದ್ದೆ. ತುಂಬ ಪಿಂಪಲ್ಸ್ ಆಗಿತ್ತು, ಹಾಗಾಗಿ ಆವಾಗ ನಾನು ಇದನ್ನ ಯೂಸ್ ಮಾಡಿದ್ದೆ. ಆ್ಯಂಡ್ ಇವಾಗ ಇದನ್ನ ಮತ್ತೆ ತರಿಸ್ಕೊಂಡಿದ್ದೀನಿ. ಯಾಕಂತಂದರೆ ಇವಾಗ ನಂಗೆ ಇಲ್ಲಿ ಸ್ವಲ್ಪ ಪಿಂಪಲ್ಸ್ ಕಾಣಿಸ್ತಿದೆಯಲ್ಲ, ಇವೆಲ್ಲ ತುಂಬ ಮಾರ್ಕಸ್ ಆಗಿಬಿಟ್ಟಿದೆ ಫೇಸ್ ಮೇಲೆಲ್ಲ. ಸ್ವಲ್ಪ ನಾನು ಹಾಗೆ ಕವರ್ ಮಾಡಿದ್ದೀನಿ. ಅದನ್ನ ಯಾವುದರಿಂದ ನಾನು ಕವರ್ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಮೇಕಪ್ ಮಾಡಿಕೊಂಡು ಏನು ಅಷ್ಟೊಂದು ಮೇಕಪ್ ಮಾಡೋದಕ್ಕೆಲ್ಲ ಬರಲ್ಲ, ಆದರೂ ಸ್ವಲ್ಪ ಅದನ್ನ ಕವರ್ ಮಾಡಿದ್ದೀನಿ. ಹಾಗಾಗಿ ಇದೆಲ್ಲ ಮಾರ್ಕೆಲ್ಲ ಹೋಗ್ಬೇಕಂತಂದರೆ ಇದನ್ನ ನಾನು ಯೂಸ್ ಮಾಡೋದಕ್ಕೆ ತರಿಸ್ಕೊಂಡಿದ್ದೀನಿ. ಇದು ನಂದು ಜೆನ್ಯೂನ್ ರಿವ್ಯೂ ತೋರಿಸ್ತಿರೋದು. ಆ್ಯಂಡ್ ಇದು ಯಾವುದೋ ಪ್ರಮೋಷನಲ್ ವಿಡಿಯೋ ಅಲ್ಲ. ಆ್ಯಂಡ್ ಪ್ರಮೋಷನ್ ವಿಡಿಯೋನು ಮಾಡೋದಕ್ಕೆ ನಾನಿನ್ನೂ ಅಷ್ಟೊಂದು ಸಬ್ಸ್ಕ್ರೈಬರ್ ಇನ್ನೂ ನನಗೆ ಆಗಿಲ್ಲ. ಆ್ಯಂಡ್ ನನ್ನ ಮೊನಿಟೈಸರು ಆಗಿಲ್ಲ ಇನ್ನೂ ಯೂಟ್ಯೂಬ್ ಚಾನಲು. ಹಾಗಾಗಿ ಆ್ಯಂಡ್ ಚಲೋ. ಸೊ ನಂದು ಇದು ಜೆನ್ಯೂನ್ ವಿಡಿಯೋ ಆಗಿದೆ. ಆ್ಯಂಡ್ ಇನ್ನೊಂದೇನಂದರೆ, ಗರ್ಲ್ಸ್ ನೀವೆಲ್ಲನೂ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಾನು ನಿಮಗೆ ಸ್ಕಿನ್ ಕೇರ್, ಹೇರ್ ಕೇರ್ ಬಗ್ಗೆ ಎಲ್ಲ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ನನ್ನ ಡೈಲಿ ರೊಟೇಟ್ ಬಗ್ಗೆನೂ ವಿಡಿಯೋನು ಮಾಡಿ ಹಾಕ್ತಿದ್ದೀನಿ. ಓಕೆ ಚಲೋ, ಲೆಟ್ಸ್ ಸ್ಟಾರ್ಟ್. ಸುಮ್ಮನೆ ಏನು ಕ್ಲಿಕ್ ಮಾಡೋದು. ಸೊ ಗೈಸ್, ಏನಿಲ್ಲ, ತುಂಬ ಪಿಂಪಲ್ಸ್ ಆಗ್ತಿದೆ. ಆ್ಯಂಡ್ ತುಂಬ ನಮಗೆ ಅವಾಗವಾಗ ಪಿಂಪಲ್ಸ್ ಬರ್ತಿದೆ ಅಂತ ನಿಮ್ಗೆ ಅನಿಸ್ತಿದ್ರೆ, ಆ್ಯಂಡ್ ನೀವು ಆಯಿಲಿ ಫುಡ್ ಎಲ್ಲ ತಿನ್ಕೊಂಡಿದ್ರೆ ಮೂಡ್ ಸ್ವಲ್ಪ ಚೇಂಜಸ್ ಆಗ್ತಿರುತ್ತಲ್ಲ, ಅವಾಗೆಲ್ಲ ಸ್ವಲ್ಪ ತುಂಬ ಡಿಪ್ರೆಷನ್ ಯಾರು ಹೋಗಲ್ಲ, ಐ ನೋ. ಆ್ಯಂಡ್ ಡಿಪ್ರೆಷನ್ ಅಂತಲ್ಲ, ಸುಮ್ಮನೆ ಸ್ಟ್ರೆಸ್ ಆಗಿರುತ್ತಲ್ಲ ತುಂಬ, ಹಾಗಾಗಿ ಸ್ವಲ್ಪ ಅವಾಗೆಲ್ಲ ಪಿಂಪಲ್ಸ್ ಎಲ್ಲ ಬರುತ್ತೆ. ಸೊ ಆಯಿಲ್ ಫುಡ್ ತಿಂದಾಗ, ಸ್ಟ್ರೆಸ್ ಆಗಿದ್ದಾಗ, ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡದೇ ಇರುವಾಗ, ಆ್ಯಂಡ್ ಇನ್ನೊಂದೇನೆಂದರೆ ನಾವು ಚೆನ್ನಾಗಿ ನೀರು ಕುಡಿದೇ ಇರುವಾಗೂ ಪಿಂಪಲ್ಸ್ ಆಗುತ್ತೆ. ಹಾಗಾಗಿ ಆಗ ನಮಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿ ಆಗುತ್ತೆ. ದಿಸ್ ಈಸ್ ಅ ಕಾಮನ್. ಸೊ ಪಿಂಪಲ್ಸ್ ಆಯಿತು ಅಂತ ಯಾರು ಅಯ್ಯೋ ನಂಗೆ ಪಿಂಪಲ್ಸ್ ಆಯಿತು ಅಂತ ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ. ಪಿಂಪಲ್ಸ್ ಬರುತ್ತೆ, ಹೋಗುತ್ತೆ. ಸೊ ಬಿ ಹ್ಯಾಪಿ, ಅಷ್ಟೇ. ಇರೋ ತನಕ ಹ್ಯಾಪಿ ಆಗಿರಬೇಕು. ಅಪ್ಪು ಸರ್ ಹೇಳಿರಲ್ಲ, ಹಾಗೆ ಹೇಳಿದಾರಲ್ಲ ಹಾಗೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟ್ ಸಜೆಷನ್ ಮಾಡೋದು ಇದು ಡರ್ಮಾ ಅಂತ. ಇದೊಂಥರ ನಾನು ಏನೇನು ತರಿಸ್ಕೊಂಡಿದ್ದೀನಿ ಫಸ್ಟ್ ತೋರಿಸ್ತಿದ್ದೀನಿ. ಫಸ್ಟು ನಾನು ಫೇಸ್ ವಾಶ್, ಓಕೆ, ಇದೊಂದು ಫೇಸ್ ವಾಶ್ ತರಿಸ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇದು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಸ್ಯಾಲಿಸಿಲಿಕ್ ಆ್ಯಸಿಡ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಕೂಡ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾಪ್ಚರ್ ಆಗುತ್ತೆ ಅಂತ ಅಂದ್ಕೊಂಡು ಕ್ಯಾಪ್ಚರ್ ಆಗ್ತಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಸನ್ಸ್ಕ್ರೀನ್ ಕೂಡ ನಾನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸು ಏನು ಅಂತ ಎಲ್ಲ ನಿಮಗೆ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗಾಯ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿರೋದು PGಯಲ್ಲಿ, ಹಾಗಾಗಿ ಎಲ್ರಿಗೂ ನಾನು ಸೈಲೆಂಟ್ ಮಾಡೋಕ್ಕಾಗಲ್ಲ, ಓಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಆಯಿಲ್ ಫ್ರೀ ಡೈಲಿ ಫೇಸ್ ವಾಶ್, ಇದನ್ನ ನೀವು ಯೂಸ್ ಮಾಡಿ. ಆ್ಯಂಡ್ ದಿಸ್ ಇಸ್ ದ ಫೇಸ್ ವಾಶ್ ಇಸ್ ದ ಬೆಸ್ಟ್. ಆ್ಯಕ್ನಿ ಇರುತ್ತಲ್ಲ ನಿಮಗೆಲ್ಲ, ಆ್ಯಕ್ನಿ ಮಾರ್ಕ್, ಅದಕ್ಕೆಲ್ಲನೂ ಅಂದರೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸಾಫ್ಟ್ ಅನಿಸುತ್ತೆ. ಆಗ ಏನಂದರೆ ಫಾರ್ ಕ್ಲಿಯರ್ ಆ್ಯಂಡ್ ಹೈಡ್ರೇಟ್ ಸ್ಕಿನ್, ಆಯಿಲ್ ಸ್ಕಿನ್ ಇರೋರು ಇದನ್ನ ಯೂಸ್ ಮಾಡ್ಬೋದು. ಡೆಫಿನೆಟ್ಲಿ ಇದನ್ನ ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡಿ, ಇದು ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ, ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು, ನಾರ್ಮಲ್ ಸ್ಕಿನ್ ಯೂಸ್ ಮಾಡ್ಬೋದು, ಇದಕ್ಕೆಲ್ಲನೂ ಇರುತ್ತೆ. ಬಟ್ ನಾನು ಆಯಿಲ್ ಸ್ಕಿನ್ ಏನು ತರಿಸ್ಕೊಂಡಿದ್ದೀನಿ ಅಂದರೆ, ಇದು ಚೆನ್ನಾಗಿ ಯೂಸ್ ಆಗಲಿ, ನನಗೆ ಯೂಸ್ ಆಗುತ್ತೆ ಅಂತ. ಸ್ವಲ್ಪ ನನ್ನದು ಡ್ರೈ ವಿತ್ ನಾರ್ಮಲ್ ಸ್ಕಿನ್ ಇದೆ, ನಂದು ಆಯಿಲು ಎಲ್ಲ ಐತೆ, ಡ್ರೈ ಇಲ್ಲ. ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಆಯಿಲ್ ಫೇಸಲ್ಲಿ ಪಿಂಪಲ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಆಯಿಲ್ ಇದ್ದರೆ ಮಾತ್ರ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಆಯಿಲ್ ಫ್ರೀ ಫೇಸ್ ವಾಶ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸಸ್ ಬಂದ್ಬಿಟ್ಟು 275 ಇದೆ ಗೈಸ್. ಸೊ ಇದು ವರ್ತು ನನಗೆ 100 mlಗೆ 275 ಚೆನ್ನಾಗಿರೋ ಫೇಸ್ ವಾಶ್ ಸಿಗುತ್ತೆ ಅಂದರೆ. ಆ್ಯಂಡ್ ನಾನು ಸಿಂಪಲ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ, ಅದನ್ನು ಕೂಡ. ಬಟ್ ಇವಾಗ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಅದು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅದಾದ ತಕ್ಷಣ ನಾನು ಮಾಯ್ಶ್ಚರೈಸರ್ ಇವ್ರದ್ದೇ ಏನಕ್ಕೆ ತರಿಸ್ಕೊಂಡಿದ್ದೀನಿ ಅಂದರೆ, 50 ಗ್ರಾಮ್ ಇರೋದಿದ್ದು. ಸ್ಯಾಲಿಸಿಲಿಕ್ ಆ್ಯಸಿಡ್ ಏನಾಗುತ್ತೆ ಅಂತಂದರೆ, ನಮಗೆ ಇವಾಗ ಮಾರ್ಕ್ ಇರುತ್ತಲ್ಲ, ಪಿಂಪಲ್ಸ್ ಆಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ
ಚೆನ್ನಾಗಿ ಫೇಸ್ ವಾಶ್ ಅಂದರೆ ಇದು ಯೂಸ್ ಮಾಡಿ ಅದು ಸಾಫ್ಟ್ ಆಗಿ ಬರುತ್ತೆ. ಆ್ಯಂಡ್ ತುಂಬ ಏನಂತಾರೆ ಅಂದರೆ ತುಂಬಾ ಆಯಿಲ್ ಎಲ್ಲ ಕಾಣಲ್ಲ ನಮ್ಮ ಫೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಒಂದೊಂದು ಮಾಯ್ಶ್ಚರೈಸರ್ ಹೆಂಗೆ ಅಂತ ಆಯಿಲ್ ಬಿಟ್ಕೊಳ್ಳುತ್ತಲ್ಲ, ಹಾಗೆಲ್ಲ ಆಯಿಲ್ ಅನ್ಸಲ್ಲ. ನಾರ್ಮಲ್ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಶೈನ್ ಆಗಿರುತ್ತೆ ಸ್ಕಿನ್ನು. ಹಾಗಾಗಿ ಆ್ಯಂಡ್ ಇದನ್ನು ತರಿಸ್ಕೊಂಡಿದ್ದೀನಿ. ಅದ್ರ ಜೊತೆಲಿ 80 ಗ್ರಾಮ್ದು ನಾನು ಸನ್ಸ್ಕ್ರೀನ್ ತರಿಸ್ಕೊಂಡಿದ್ದೀನಿ. ಇದು ಹೈಲಾರಿಕ್ ಸನ್ಸ್ಕ್ರೀನ್ ಅಕ್ವಾಜಲ್ SPF 50 ಇದೆ. ಇದು SPF 50 ಆ್ಯಕ್ಚುಲಿ ಚೆನ್ನಾಗಿ ನಮಗೆ ಒಳ್ಳೆಯದು ಸ್ಕಿನ್ಗೆ. ಹಾಗಾಗಿ ಸೊ ಆಲ್ಮೋಸ್ಟ್ SPF 50 ಇರೋದನ್ನೇ ತರಿಸ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು 3 ಪ್ರಾಡಕ್ಟ್ನ ಒಂದೇ ಡರ್ಮಾ ಕಡೆಯಿಂದನೇ ತರಿಸ್ಕೊಂಡಿರೋದು, ಆನ್ಲೈನಲ್ಲಿ ತರಿಸ್ಕೊಂಡಿರ್ತೀನಿ. ಇದನ್ನ ಆಲ್ರೆಡಿ ಓಪನ್ ಮಾಡಿದ್ದೀನಿ, ಬಟ್ ಕ್ಯಾಪ್ ಎಲ್ಲ ಇನ್ನೂ ಓಪನ್ ಮಾಡಿಲ್ಲ ನಾನು. ಇವತ್ತೇ ನನಗೆ ಬಂತಲ್ಲ, ಅದು ಎಕ್ಸಾಕ್ಟ್ ತಪ್ಪಿಕ್ಕಾಗಿಲ್ಲ, ಹಾಗಾಗಿ ಓಪನ್ ಮಾಡಿಬಿಟ್ಟೆ. ಸೊ ನಿಮಗೆ ಪಿಂಪಲ್ಸ್ ಇದ್ದರೆ ಈ 3 ಪ್ರಾಡಕ್ಟ್ನ ಯೂಸ್ ಮಾಡಿ. ನಿಮ್ದು ರಿಸಲ್ಟ್ 2 ಮಂತಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸಡನ್ನಾಗಿ ಯಾವುದು ರಿಸಲ್ಟ್ ಗೊತ್ತಾಗಲ್ಲ. ಹಾಗೆ ಚೆನ್ನಾಗಿ ನಿದ್ದೆ ಮಾಡಿ ಆ್ಯಂಡ್ ಚೆನ್ನಾಗಿ ನೀರು ಕುಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಒಂದು ನಿಮಿಷ ಗೈಸ್, ಇನ್ನೊಂದು ನಿಮಗೆ ಏನು ತೋರಿಸ್ಬೇಕಂದ್ರೆ ಗೈಸ್, ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇನ್ಸೈಟ್ ಅವ್ರದ್ದು ಕನ್ಸಿಲರ್ ಫ್ರೋ ಕನ್ಸಿಲರ್ ಪ್ಯಾಲೆಟ್ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಿದ್ರೆ ನನಗೆ ಮೇಕಪ್ ಮಾಡ್ಕೋಕೆ ಅಷ್ಟು ಬರಲ್ಲ, ಒಂದು ರೇಂಜ್ಗೆ ಸ್ವಲ್ಪ ಬರುತ್ತೆ. ಇದು ಫಸ್ಟ್ ಟೈಮ್ ನಾನು ಕನ್ಸಿಲರ್ ಯೂಸ್ ಮಾಡ್ತಿರೋದು, ಅದು ಇನ್ಸೈಟ್ ಅವ್ರದ್ದು. ಸೊ ನನಗೆ ಇದು ಬಂದಿದ್ದು 200 ರುಪೀಸ್ ಕೊಟ್ಟರು. ಆನ್ಲೈನಲ್ಲೆಲ್ಲ ಎಷ್ಟು ಕಮ್ಮಿ ಇರುತ್ತೆ ಇಲ್ಲೋ ಗೊತ್ತಿಲ್ಲ. ನನಗೆ 200 ರುಪೀಸ್ಗೆ ನಾನು ಹೊರಗಡೆನೇ ಇಲ್ಲೇ ಶಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ಇವಾಗ ನಾನು ಸ್ವಲ್ಪ ನಿಮಗೆ ತೋರಿಸ್ಬೇಕಂದ್ರೆ, ಇವಾಗ ಇಲ್ಲಿ ಪಿಂಪಲ್ ಇತ್ತು, ಒಂಚೂರು ತುಂಬ ದೊಡ್ಡದಿತ್ತು, ಒಂಚೂರೇ ಕಾಣಿಸ್ತಿದೆ. ಆ್ಯಂಡ್ ಇದಂತೂ ಕಾಣಿಸ್ತಾನೆ ಇಲ್ಲ, ಅಷ್ಟು ಕವರ್ ಆಗಿದೆ ಆಲ್ಮೋಸ್ಟ್ ಇದರಿಂದ. ಸೊ ಮೇಕಪ್ ಚೆನ್ನಾಗಿ ಮಾಡ್ಕೋರು ಇದನ್ನು ಕವರ್ ಮಾಡ್ಕೋಬಹುದು. ಹಾಗಾಗಿ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. 200 ವರ್ತ್ ಅನಿಸುತ್ತೆ ಪ್ರೈಸ್, ಯಾಕಂದರೆ ಇದರಲ್ಲಿ ಕನ್ಸಿಲರ್, ಕರೆಕ್ಟರ್, ಕೌಂಟರ್ ಒಂದು ಸಿಗುತ್ತೆ. ನಂಗೆ ಗೊತ್ತಿಲ್ಲ ಯಾವುದು ಕೌಂಟರ್ ಯಾವುದು ಕನ್ಸಿಲರ್ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ, ನನಗೆ ಮೇಕಪ್ ಅಷ್ಟು ಬರಲ್ಲ, ಅಂದರೆ ಇಲ್ಲಿ ಬರುತ್ತೆ. ಇದನ್ನು ನಾನು ಆರೆಂಜಿನ ಮಾತ್ರ ನಾನು ಯೂಟ್ಯೂಬ್ ಸರ್ಚ್ ಮಾಡಿ ಏನಕ್ಕೆ ಹೆಂಗೆ ಯೂಸ್ ಮಾಡೋದು ಅಂತ ನೋಡಿದ್ದೀನಿ. ಆರೆಂಜಿನ ಪಿಂಪಲ್ ಎಲ್ಲಿ ಇರುತ್ತಲ್ಲ ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ, ಅಲ್ಲೆಲ್ಲನೂ ಹಾಕೋಬೇಕು ಇದನ್ನ ಆರೆಂಜ್ ಕಲರ್. ಅದ್ರ ಮೇಲೆ ಸ್ವಲ್ಪ ಈ ಕನ್ಸಿಲರ್ ಅಂದರೆ ಪಿಂಕ್ ಒಂದಿದೆ, ಇನ್ನೊಂದು ಶೇಡ್ ಕಲರ್ಸ್, ಇದೊಂದಿದೆ, ಇದೊಂದು ಪಿಂಕಲ್ಲಿದೆ. ಅದನ್ನ ನಾನು ಪಿಂಕ್ ಯೂಸ್ ಮಾಡಿದ್ದೀನಿ, ಅದು ನನಗೆ ಕವರ್ ಆಗಿದೆ. ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನನ್ನ ಫೇಸ್ಗೆ ಸೊ ಗೈಸ್ ಸಾರಿ, ನನಗೆ ಫೋನ್ ಬಂದಿತ್ತು, ಹಾಗಾಗಿ ಫೋನ್ ಪಿಕ್ ಮಾಡ್ಕೊಂಡು ಬಂದೆ. ಸೊ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಇದು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕಾಲೇಜ್ಗೆ ಹೋಗೋ ಗರ್ಲ್ಸ್ ಎಲ್ಲ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಮೈ ಬ್ಲಾಗ್. ಸೊ ಇದು ನನ್ನ ಬ್ಲಾಗ್ ಆಗಿತ್ತು. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ, ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮಗೆ ಬ್ಯೂಟಿ ಆ್ಯಂಡ್ ಹೇರ್ ಕೇರ್ ಆ್ಯಂಡ್ ಡೈಲಿ ರೂಟೀನ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಕೀಪ್ ಸಪೋರ್ಟ್ ಮೀ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.